ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಭಾರತ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಈ ಪೈಕಿ ಸತತ 2ನೇ ಸಲ ಫೈನಲ್ಗೇರಿದ ಸಾಧನೆಯನ್ನ ಮಾಡಿತ್ತು. 2023ರ ಒನ್ ಡೇ ವರ್ಲ್ಡ್ ಕಪ್ ಫೈನಲ್ ಸೋಲಿಗೆ ಸೇಡು ತೀರಿಸಿಕೊಂಡಂಗಾಗಿದೆ. ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ ಶ್ರೇಯಸ್ ಅಯ್ಯರ್ ಮತ್ತು ಕೊಹ್ಲಿ ನಡುವಿನ ಜೊತೆಯಾಟ ನೋಡೋದಕ್ಕೆ ನಿಜವಾಗ್ಲೂ ಸೊಗಸಾಗಿತ್ತು. ಪಾಂಡ್ಯ ಬಂದು ಆ ರೀತಿ ಆ ಟೈಮಲ್ಲಿ ಆಡದೇ ಇದ್ದಿದ್ರೆ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿರೋದು. KL ರಾಹುಲ್ ಕೊನೆ ತನಕ ನಿಂತು 6 ಹೊಡೆದು ಗೆಲುವಿನ ದಡವನ್ನು ಮುಟ್ಟಿಸ್ಬಿಟ್ರು. ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾ ಇರಲ್ಲ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಕ್ರಿಕೆಟ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ICC ಚಾಂಪಿಯನ್ಸ್ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿ ಭಾರತ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸದಲ್ಲೇ 5ನೇ ಸಲ ಫೈನಲ್ಗೆ ಲಗ್ಗೆ ಇಟ್ಟ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಈ ಹಿಂದೆ 2002 ಮತ್ತು 2013ರಲ್ಲಿ ಭಾರತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತ್ತು. 2000ನೇ ಇಸ್ವಿ ಮತ್ತು 2017ರಲ್ಲಿ ರನ್ನರ್ ಅಪ್ ಆಗಿತ್ತು. ಈ ಪೈಕಿ ಸತತ 2ನೇ ಸಲ ಫೈನಲ್ಗೇರಿದ ಸಾಧನೆಯನ್ನ ಮಾಡಿತ್ತು. ಇನ್ನು ನಿನ್ನೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಮೊದಲ ಸೆಮಿಫೈನಲ್ ಮ್ಯಾಚ್ನಲ್ಲಿ ಭಾರತ ತಂಡ ಆಸ್ಟ್ರೇಲಿಯಾ ತಂಡವನ್ನು 4 ವಿಕೆಟ್ಗಳ ಅಂತರದಿಂದ ಸೋಲಿಸುವ ಮೂಲಕ 2023ರ ಒನ್ ಡೇ ವರ್ಲ್ಡ್ ಕಪ್ ಫೈನಲ್ ಸೋಲಿಗೆ ಸೇಡು ತೀರಿಸಿಕೊಂಡಂಗಾಗಿದೆ. ಸ್ನೇಹಿತರೆ, ಇದೊಂದು ಐತಿಹಾಸಿಕ ಗೆಲುವು. ಯಾಕೆ ಅಂತ ಹೇಳಿದ್ರೆ, ನಿನ್ನೆಯ ರನ್ ಚೇಸ್ ಮೂಲಕ ICC ಟೂರ್ನಿಗಳಲ್ಲೇ ಆಸ್ಟ್ರೇಲಿಯಾ ವಿರುದ್ಧ ಗರಿಷ್ಠ ರನ್ ಚೇಸ್ ಮಾಡಿ ಗೆದ್ದಂತಹ ಏಕೈಕ ತಂಡ ಎಂಬ ಹೆಗ್ಗಳಿಕೆಗೆ ಇಂಡಿಯನ್ ಕ್ರಿಕೆಟ್ ಟೀಮ್ ಪಾತ್ರವಾಗಿದೆ. ಈ ಹಿಂದೆ 1998ರಲ್ಲಿ ಸೌತ್ ಆಫ್ರಿಕಾ ಇಂಗ್ಲೆಂಡ್ ವಿರುದ್ಧ 282 ರನ್ ಚೇಸ್ ಮಾಡಿ ಗೆದ್ದಿತ್ತು. ಆ ರೆಕಾರ್ಡ್ ನಂತರ 265 ರನ್ಗಳನ್ನು ಚೇಸ್ ಮಾಡಿ ಗೆದ್ದಂತಹ 2ನೇ ತಂಡ ಎಂಬ ಕೀರ್ತಿಗೆ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಗರಿಷ್ಠ ರನ್ ಚೇಸ್ ಮಾಡಿ ಗೆದ್ದಂತಹ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಅಷ್ಟೇ ಅಲ್ಲದೆ ICC ಏಕದಿನ ಟೂರ್ನಿಯ ನಾಕೌಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ತಂಡವೊಂದು ಯಶಸ್ವಿಯಾಗಿ ಬೆನ್ನಟ್ಟಿದ ಅತ್ಯಧಿಕ ಗುರಿ 265 ಆಗಿದೆ. ಇದಕ್ಕೂ ಮೊದಲು ಭಾರತವೇ ಇಂತಹ ಒಂದು ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟಿತ್ತು. 2011ರ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯ ಕ್ವಾರ್ಟರ್ ಫೈನಲ್ನಲ್ಲಿ ಅಹಮದಾಬಾದ್ನಲ್ಲಿ ನಡೆದಂತಹ ಒಂದು ಪಂದ್ಯದಲ್ಲಿ ಭಾರತ 261 ರನ್ ಚೇಸ್ ಮಾಡಿತ್ತು. ಸೊ ಈಗ 265 ರನ್ ಚೇಸ್ ಮಾಡಿ ಭಾರತ ತಂಡ ಆಸ್ಟ್ರೇಲಿಯಾ ವಿರುದ್ಧ ICC ಟೂರ್ನಿಯ ನಾಕೌಟ್ ಪಂದ್ಯದಲ್ಲಿ ಗರಿಷ್ಠ ರನ್ ಚೇಸ್ ಮಾಡಿದ ಮೊದಲ ತಂಡವಾಗಿದೆ. ಇನ್ನು ನಿನ್ನೆ ಮ್ಯಾಚ್ ವಿಷಯಕ್ಕೆ ಬರೋದಾದರೆ, ನಿನ್ನೆ ಟಾಸ್ ಗೆದ್ದಿದ್ದು ಆಸ್ಟ್ರೇಲಿಯಾ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿದಂತಹ ಆಸ್ಟ್ರೇಲಿಯಾ 73 ರನ್ ಹೊಡೆದಂತಹ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಮತ್ತು 61 ರನ್ ಹೊಡೆದಂತಹ ಅಲೆಕ್ಸ್ ಕ್ಯಾರಿ ಅರ್ಧ ಶತಕಗಳ ಸಹಾಯದಿಂದ 49.3 ಓವರ್ಗಳಲ್ಲಿ 264 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಗುರಿಯನ್ನು ಬೆನ್ನಟ್ಟಿದಂತಹ ಭಾರತ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರ ಅಮೋಘ ಬ್ಯಾಟಿಂಗ್ ನೆರವಿನಿಂದ 48.1 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳ್ಕೊಂಡು ಗುರಿ ತಲುಪಿತು. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರು ಒಳ್ಳೆ ಆರಂಭವನ್ನು ಒದಗಿಸಿಕೊಟ್ಟು LBW ಬಲೆಗೆ ಬಿದ್ದರು. ನಂತರ ಶ್ರೇಯಸ್ ಅಯ್ಯರ್ ಮತ್ತು ಕೊಹ್ಲಿ ನಡುವಿನ ಜೊತೆಯಾಟ ನೋಡೋದಕ್ಕೆ ನಿಜವಾಗ್ಲೂ ಸೊಗಸಾಗಿತ್ತು. 45 ರನ್ ಹೊಡೆದು ಶ್ರೇಯಸ್ ಔಟ್ ಆದ ನಂತರ ಅಕ್ಷರ್ ಪಟೇಲ್ ಬಂದರು. ಸಖತ್ತಾಗಿ ಆಡ್ತಾ ಇದ್ರು. ಒಂದು 6 ಮತ್ತು ಒಂದು 4 ಹೊಡೆದಿದ್ರು. ಆಮೇಲೆ ನೇತನ್ ಎಲಿಸ್ ಬಾಲ್ನಲ್ಲಿ ಬೌಲ್ಡ್ ಆಗಿಬಿಟ್ರು. ನಂತರ ಬಂದಂತಹ KL ರಾಹುಲ್ ಕೊನೆ ತನಕ ನಿಂತು ಕೊನೆಯಲ್ಲಿ ಒಂದು 6 ಹೊಡೆದು ತಂಡವನ್ನು ಗೆಲುವಿನ ದಡವನ್ನು ಮುಟ್ಟಿಸ್ಬಿಟ್ರು. ಹಾಫ್ ಸೆಂಚುರಿ ಮಾಡ್ಬೋದಾಗಿತ್ತು KL ರಾಹುಲ್ ಅವ್ರಿಗೆ. ಬಟ್ ನಮ್ಮ ಪಾಂಡ್ಯ ಕ್ರೀಸ್ಗೆ ಬಂದ ಕೂಡಲೇ ಎರ್ರಾಬಿರ್ರಿ 3 6 ಹೊಡೆದು ರನ್ಸನ್ನು ಕಡಿಮೆ ಮಾಡಿದ್ರಿಂದ KL ರಾಹುಲ್ 42 ರನ್ಗಳಿಗೆ ತೃಪ್ತಿ ಪಟ್ಕೋಬೇಕಾಗಿತ್ತು. ಬಟ್ ಇಟ್ಸ್ ಓಕೆ. ಪಾಂಡ್ಯ ಬಂದು ಆ ರೀತಿ ಆ ಟೈಮಲ್ಲಿ ಆಡದೇ ಇದ್ದಿದ್ರೆ ಪ್ರೆಷರ್ ಜಾಸ್ತಿ ಆಗಿಬಿಟ್ಟಿರೋದು. ಸೊ ಅವ್ರು ಆಡಿದ್ದು ತುಂಬ ಸಮರ್ಪಕವಾಗಿತ್ತು. ಇನ್ನು ಆಸ್ಟ್ರೇಲಿಯಾ ಬೌಲರ್ಗಳನ್ನು ಸಮರ್ಥವಾಗಿ ಎದುರಿಸಿದಂತಹ ಕೊಹ್ಲಿ ಅವರು 98 ಎಸೆತಗಳಲ್ಲಿ 5 ಬೌಂಡ್ರಿಗಳ ನೆರವಿನಿಂದ 84 ರನ್ನನ್ನು ಗಳಿಸಿದ್ರು. ಆದರೆ ಇನ್ನೇನು ಗೆಲುವು ಹತ್ರ ಬರ್ತಾ ಇದ್ದಾಗ ಔಟ್ ಆಗಿ ಶತಕ ಗಳಿಸುವಂತಹ ಅವಕಾಶವನ್ನು ಕಳ್ಕೊಂಡ್ಬಿಟ್ರು. ಬಟ್ ಅವ್ರು ಹೊಡೆದಿದ್ದು 5-4. ಇನ್ನು ಆಸ್ಟ್ರೇಲಿಯಾದ ಪರ ಆಡಮ್ ಜಾಂಪಾ ಮತ್ತು ನೇತನ್ ಎಲಿಸ್ ತಲಾ 2 ವಿಕೆಟನ್ನು ಉರುಳಿಸಿದ್ರು. ನಮ್ಮ ಬೌಲಿಂಗ್ ವಿಷಯಕ್ಕೆ ಬರೋದಾದರೆ, ಸ್ಟಾರ್ಟಿಂಗಲ್ಲೇ 2 ವಿಕೆಟನ್ನು ಬೀಳಿಸಿದ್ರು. ಆಮೇಲೆ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಮತ್ತು ಲಾಬು ಶೇನ್ ರನ್ಸ್ನ ಸ್ವಲ್ಪ ಟ್ರ್ಯಾಕಿಗೆ ತರೋದಕ್ಕೆ ಶುರು ಮಾಡಿದ್ರು. ನಂತರ ಅಲೆಕ್ಸ್ ಕ್ಯಾರಿ ಸ್ವಲ್ಪ ರನ್ಸನ್ನು ಜಾಸ್ತಿ ಮಾಡೋದ್ರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರು. ಅವರನ್ನು ಶ್ರೇಯಸ್ ಅಯ್ಯರ್ ಸಖತ್ತಾಗಿ ರನ್ಔಟ್ ಮಾಡಿದ್ದು ಚೆನ್ನಾಗಿತ್ತು. ಇದಾದಮೇಲೆ ಆಲ್ಮೋಸ್ಟ್ ಆಸ್ಟ್ರೇಲಿಯಾ ಆಟ ಮುಗಿದಿತ್ತು ಅಂತಲೇ ಹೇಳ್ಬೋದು.
ಭಾರತದ ಪರ ಮೊಹಮ್ಮದ್ ಶಮಿ 3 ವಿಕೆಟನ್ನು ತೆಗೆದ್ರು. ವರುಣ್ ಮತ್ತು ರವೀಂದ್ರ ಜಡೇಜಾಗೆ ತಲಾ 2 ವಿಕೆಟ್ ಬಿತ್ತು. ಇನ್ನು ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ತಲಾ 1 ವಿಕೆಟನ್ನು ಪಡೆದುಕೊಂಡ್ರು. ಒಟ್ಟಿನಲ್ಲಿ ಸ್ನೇಹಿತರೆ, ಇಂಡಿಯಾ ಸೆಮಿಫೈನಲ್ಸ್ ಗೆದ್ದಿದೆ, ಫೈನಲ್ಸ್ಗೆ ಎಂಟ್ರಿಯನ್ನು ಪಡ್ಕೊಂಡಿದೆ. ಖುಷಿ ವಿಷಯ ಏನಂತಂದರೆ ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾ ಇರಲ್ಲ. ಇನ್ನು ಇವತ್ತು ಲಾಹೋರ್ನಲ್ಲಿ ನಡೆಯಲಿರುವಂತಹ ದ್ವಿತೀಯ ಸೆಮಿಫೈನಲ್ ಮ್ಯಾಚ್ನಲ್ಲಿ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡ ಮುಖಾಮುಖಿ ಆಗ್ತಾ ಇವೆ. ಇಲ್ಲಿ ಗೆಲ್ಲುವಂತಹ ತಂಡ ಭಾನುವಾರ ಅಂದರೆ ಮಾರ್ಚ್ 9ನೇ ತಾರೀಕು ದುಬೈನಲ್ಲಿ ನಡೆಯಲಿರುವಂತಹ ಫೈನಲ್ಸ್ ಪಂದ್ಯದಲ್ಲಿ ಟ್ರೋಫಿಗೋಸ್ಕರ ಭಾರತದ ವಿರುದ್ಧ ಸೆಣಸಾಡುತ್ತೆ. ಸೊ ಸೌತ್ ಆಫ್ರಿಕಾ ಬರಬೇಕಾ ಅಥವಾ ನ್ಯೂಜಿಲೆಂಡ್ ಬರಬೇಕಾ ಅನ್ನೋದನ್ನು ನಾವಿನ್ನು ಕಾದು ನೋಡಬೇಕಷ್ಟೇ, ಇವತ್ತು ಗೊತ್ತಾಗುತ್ತೆ. ಬಟ್ ಸೌತ್ ಆಫ್ರಿಕಾ ಬಂದರೆ ಒಳ್ಳೆಯದು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಫೈನಲ್ನಲ್ಲಿ ಸೌತ್ ಆಫ್ರಿಕಾನೂ ಸೋಲಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಟೀಮ್ಗಳನ್ನು ಸೋಲಿಸಿದಂತಹ ಒಂದು ಹೆಗ್ಗಳಿಕೆಗೆ ಕೂಡ ಭಾರತದ ಒಂದು ಕ್ರಿಕೆಟ್ ಟೀಮ್ ಪಾತ್ರವಾಗುತ್ತೆ. ಬಿಕಾಸ್ ಎಲ್ಲ ಟೀಮ್ಗಳನ್ನು ಸೋಲಿಸಾಗಿದೆ. ಇನ್ಫ್ಯಾಕ್ಟ್ ಇಲ್ಲಿ ತನಕ ಅಜೇಯವಾಗಿ ಉಳ್ಕೊಂಡು ಸೆಮಿಫೈನಲ್ಸ್ನ ಗೆದ್ದಿರೋದು ಭಾರತ. ಸೊ ಹಾಗಾಗಿ ಅಕಸ್ಮಾತ್ ಸೌತ್ ಆಫ್ರಿಕಾ ಇವತ್ತು ಗೆದ್ದು ಫೈನಲ್ಸಿಗೆ ಅವ್ರು ಬಂದರೆ ಸೌತ್ ಆಫ್ರಿಕಾನೂ ಸೋಲಿಸ್ದಂಗೆ ಆಗುತ್ತೆ. ಸೊ ಫೈನಲ್ಸ್ ಮೇಲೆ ಈಗ ಸದ್ಯಕ್ಕೆ ಎಲ್ಲರ ಕಣ್ಣು ನೆಟ್ಟಿದೆ ಅಂತಲೇ ಹೇಳ್ಬೋದು. ಬಟ್ ಸ್ನೇಹಿತರೆ, ನಿನ್ನೆ ಇಂಡಿಯನ್ ಕ್ರಿಕೆಟ್ ಟೀಮ್ ಆಡಿದಂತಹ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. ಅಂದರೆ ಒಂದು ರೀತಿ ಸಾಂಘಿಕ ಹೋರಾಟ ಅಂತ ಹೇಳ್ತೀವಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಇನ್ಫ್ಯಾಕ್ಟ್ ನಿನ್ನೆ ಹೇಳಬೇಕು ಅಂತಂದರೆ ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾದವ್ರದ್ದು ಕೆಲವೊಂದು ಆಟಗಾರರು ಇರಲಿಲ್ಲ, ಬಟ್ ಹಂಗಂತ ಅವರು ಸ್ವಲ್ಪ ಡಮ್ಮಿ ಅಥವಾ ವೀಕ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೊಳ್ಳೆ ಆಟಗಾರರೇ ಇದ್ದರು. ಸ್ಟೀವ್ ಸ್ಮಿತ್ ಎಷ್ಟು ಚೆನ್ನಾಗಿ ಇನ್ಫ್ಯಾಕ್ಟ್ ಹಾಫ್ ಸೆಂಚುರಿ ಹೊಡೆದ್ರು. ಕ್ಯಾರಿ ಕೂಡ ಅಷ್ಟೇ. ಅವರನ್ನು ಈಸಿಯಾಗಿ ತಗೊಳಕ್ಕಂತೂ ಆಗ್ತಿರ್ಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಕ್ಯಾಚಸ್ಗಳನ್ನು ಬಿಟ್ರಲ್ಲ ಅವರು, ನಮ್ಮ ರೋಹಿತ್ ಶರ್ಮಾ ಅವ್ರದ್ದು. ಆ ಕ್ಯಾಚಸ್ಗಳನ್ನು ಬಿಟ್ಟಿದ್ದು ಅವರಿಗೆ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ರನ್ಸ್ ಬಂದುಬಿಟ್ಟಿತ್ತು ಆಲ್ರೆಡಿ. ಬಿಕಾಸ್ ರೋಹಿತ್ ಶರ್ಮಾ ಗೊತ್ತಲ್ಲ, ಗ್ಯಾಪ್ ಕೊಟ್ಟರೆ ಹಿಟ್ ಮಾಡ್ತಾ ಇರ್ತಾರೆ. ಬಟ್ ಏನಂತಂದರೆ ಅವ್ರು ಜಾಸ್ತಿ ಹೊತ್ತು ಉಳ್ಕೊಳ್ಳಲ್ಲ, ಹೌದು. ಬಟ್ ಕ್ಯಾಚ್ ಮೊದಲೇ ಇನ್ನೂ ಸ್ವಲ್ಪ ಅವರು ಕ್ಯಾಚ್ಗಳನ್ನು ಹಿಡಿದು ಬಿಟ್ಟಿರ್ತಿದ್ರೆ ಆಸ್ಟ್ರೇಲಿಯಾದವರು, ನಮ್ಮ ಮೇಲೆ ಪ್ರೆಷರ್ ಜಾಸ್ತಿ ಆಗಿರೋದು. ಬಟ್ ನಿಜಕ್ಕೂ ತುಂಬ ಚೆನ್ನಾಗಿ KL ರಾಹುಲ್ ಅವರ ಆಟ ಆಗಿರಬಹುದು, ವಿರಾಟ್ ಕೊಹ್ಲಿ ಅವರು ಕೊನೆ ತನಕ ಆಲ್ಮೋಸ್ಟ್ 98 ಬಾಲ್ ತೊಗೊಂಡಿರ್ಬೋದು ಅವರು. ಬಟ್ ಆಲ್ಮೋಸ್ಟ್ ಈಗ ಪಾಕಿಸ್ತಾನದ ವಿರುದ್ಧ ಏನೊಂದು ಸೆಂಚುರಿ ಹೊಡೆದು ಆ ಗೇಮನ್ನು ಅವ್ರಿಗೆ ಜ್ಞಾಪಿಸಿದ್ರು. ಇನ್ಫ್ಯಾಕ್ಟ್ ಅವ್ರು ನಿಲ್ಲದೇ ಇರ್ತಿದ್ದರೆ ಡೆಫಿನೆಟ್ಲಿ ಈ ಮ್ಯಾಚ್ನ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಎಲ್ಲರೂ ಅಕ್ಷರ್ ಪಟೇಲ್ ಆಗಿರಬಹುದು, ಆಯಾ ಟೈಮಲ್ಲಿ ಏನೇನು ಬೇಕೋ ಅದನ್ನು ಮಾಡಿದ್ದಾರೆ ಚೆನ್ನಾಗಿ. ಇನ್ಫ್ಯಾಕ್ಟ್ ಬೌಲಿಂಗ್ ಅಂತ ಬಂದರೆ 4 ಜನ ಸ್ಪಿನ್ನರ್ಸ್ ಇದ್ದರು. ಬಟ್ ಸ್ಟಿಲ್ ಮೊಹಮ್ಮದ್ ಶಮಿ ಅವರು ಅಂತಹ ಒಂದು ಪಿಚ್ನಲ್ಲಿ ಅವರು ಸ್ಟ್ಯಾಂಡ್ ಔಟ್ ಆಗಿ 3 ವಿಕೆಟ್ ತೆಗಿತಾರೆ ಅಂತಂದರೆ ನಿಜಕ್ಕೂ ಸಿಕ್ಕಾಬಟ್ಟೆ ಟ್ಯಾಲೆಂಟೆಡ್ ಬೌಲರ್ ಅವರು. ಅದ್ರ ಬಗ್ಗೆ ಹೇಳಲೇಬೇಕಾಗುತ್ತೆ, ಮರೆಯೋಕ್ಕಾಗಲ್ಲ. ಒಟ್ಟಾರೆಯಾಗಿ ನಿನ್ನೆ ಮ್ಯಾಚು ನೋಡೋದಕ್ಕೆ ಸಖತ್ತಾಗಿತ್ತು. ಅದು ಆಸ್ಟ್ರೇಲಿಯಾ ಎಗೇನ್ಸ್ಟ್ ವಿನ್ ಆಗೋದಿದೆಯಲ್ಲ, ಆ ಒಂದು ಮಜಾನೇ ಬೇರೆ. ಬಿಕಾಸ್ ಆಸ್ಟ್ರೇಲಿಯಾದವರು ಎಷ್ಟೇ ಅವರು ವೀಕ್ ಇರಲಿ ಅಥವಾ ಸ್ಟ್ರಾಂಗ್ ಇರಲಿ, ಇಂಡಿಯಾ ಅಂತ ಬಂದ ತಕ್ಷಣ ಅದೇನೋ ಸಖತ್ತಾಗಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಎಲ್ಲಿಂದ ಬರುತ್ತೋ ಎನರ್ಜಿ ಗೊತ್ತಿಲ್ಲ, ಒಂಥರ ಸರಿಯಾಗಿ ಹಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಎಲ್ಲ ವಿಭಾಗದಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಬಟ್ ನಿನ್ನೆ ಒಂದು ಆಸ್ಟ್ರೇಲಿಯಾ ಮೇಲೆ ಗೆದ್ದಿರೋದು ನಿಜವಾಗ್ಲೂ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದೆ ಇಂಡಿಯನ್ಸ್ಗೆ. ಸೊ ಮಾರ್ಚ್ 9ನೇ ತಾರೀಕು ಸಂಡೇ ಸೌತ್ ಆಫ್ರಿಕಾನ ಅಥವಾ ನ್ಯೂಜಿಲ್ಯಾಂಡ ಗೊತ್ತಿಲ್ಲ. ನಿನ್ನೆ ಮ್ಯಾಚ್ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ಸ್ನೇಹಿತರೆ? ಮ್ಯಾನ್ ಆಫ್ ದ ಮ್ಯಾಚ್ ಕೊಹ್ಲಿ ಅವ್ರ ಬಗ್ಗೆ, ಹಾಗೆಯೇ KL ರಾಹುಲ್ ಅವರ ಆಟದ ಬಗ್ಗೆ, ಹಾಗೆ ಹಿಟ್ಮ್ಯಾನ್ ನಮ್ಮ ರೋಹಿತ್ ಶರ್ಮಾ ಅವ್ರ ಬಗ್ಗೆ, ಒಟ್ಟಾರೆಯಾಗಿ ನಿನ್ನೆ ಮ್ಯಾಚ್ ಬಗ್ಗೆ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.